ಕಳಿಸಿಕೊಡುವೆನು. ಏನಾದರೂ ಪ್ರಯತ್ನ ಪೂರ್ವಕದಿಂದ ಆ ಗಂಧರ್ವ ಸತಿಮಣಿಗಳನ್ನು ಎನ್ನ ಗರಡಿ ಗೃಹಕ್ಕೆ ಕಳುಹಿಸಿಕೊಡಬೇಕು ಎಂದು ನಿನ್ನನ್ನು ಬೇಡಿಕೊಳ್ಳುವ ನಮ್ಮ ಅಕ್ಕ ವಿರಾಟ ಭಾವನ ರಾಣಿ ಆ ಸ್ತ್ರೀಗಳನ್ನು ವಶ ಮಾಡಿಕೊಡುವ ತನಕ ನಿನ್ನ ಪಾದವನ್ನು ಬಿಡುವುದಿಲ್ಲಮ್ಮ. ನಿನ್ನ ಪಾದದಾಗೆ ತಮ್ಮನೇ, ಏನಾದ್ರೂ ಪ್ರಯತ್ನ ಪೂರ್ವಕವಾಗಿ ಅವಳನ್ನು ಕಳಿಸಿಕೊಡು ಅಕ್ಕಯ್ಯ ಎಂದು ಬೇಡಿಕೊಳ್ಳುವೆಯಾ? ಯಾವುದಾದರೂ ಒಂದು ನೆಪದಿಂದ ಕಳಿಸಿಕೊಡು ಎಂದು ಕೇಳಿದೆನಲ್ಲ, ಅದು ಯಾವ ನೆಪವೆಂದು ಹೇಳಲಿ? ಯಾವ ನೆಪದಿಂದ ಕಳಿಸಿಕೊಡುವೆ ಆಗ್ರಜೆ? ತಮ್ಮನೇ, ಅಕ್ಕಯ್ಯ ಮಧು ತರುವ ನೆಪವನ್ನು ಮಾಡಿ ಕಳಿಸುವೆನು ನಿನ್ನಲೇ. ಬಂದೊಡನೆ ಬಹುವಿನಯದಲ್ಲಿ ನಿನ್ನ ಕಾರ್ಯ ಮಧು ತರುವ ನೆಪವನ್ನು ಮಾಡಿ ಕಳಿಸುವೆನು ನಿನ್ನಲೇ. ಬಂದೊಡನೆ ಬಹುವಿನಯದಲ್ಲಿ ನಿನ್ನ ಕಾರ್ಯ ಸಾಗಲಿ. ನಡೆಯುವುದಾವುದು ತಡೆಯಲಾಗದು, ನಡೆಯುವುದಾವುದು ತಡೆಯಲಾಗದು. ಬಂದಿಹ ಕೇಳದು ತತ್ವದ ಅನುಜ. ಬಿಡಬೇಡ ನಿನ್ನ ಪ್ರಾಣ ಅನುಜ, ನನ್ನ ಮಾತು ಕೇಳದೆ ಹೋದ. ತಮ್ಮನೇ, ಅಕ್ಕಯ್ಯ ಮಧು ತರುವ ನೆಪವನ್ನು ಮಾಡಿ ಆ ಸ್ತ್ರೀಗಳನ್ನು ನಾನು ಕಳಿಸಿಕೊಡುವೆನು. ಬಹಳ ಸಂತೋಷವಾಯಿತು ಅಕ್ಕಯ್ಯ. ಅವಳು ಬಂದಾಕ್ಷಣ ಬಂಧನವನ್ನು ಮಾಡದೆ ಬಹು ವಿನಯದಿಂದ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು. ಬಹಳ ಇನ್ನು ಹೊತ್ತಾಯ್ತು, ನೀನು ಹೋಗಿ ಬರುವಂತನಾಗು. ಆ ಸ್ತ್ರೀಗಳನ್ನೇ ನಿನ್ನ ಗರಡಿ ಮನೆಗೆ ಕಳಿಸಿಕೊಡುವೆನು ಅನುಜ. ಅಕ್ಕಯ್ಯನ ಮಾತು ನಿಜ. ಆಹೋ ಆಗ್ರಜೆ, ನನ್ನ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ. ಈಗ ಎನ್ನಗೆ ಸಂತೋಷವಾಯಿತು. ಸಂತೋಷವಾದರೆ ಸಾಕು. ಹಸಿವಿನಿಂದ ಬಳಲುವ ಅವನಿಗೆ ಅಮೃತ ಕುಡಿಸಿದಂತಾಯಿತು. ದರಿದ್ರನಿಗೆ ದನದ ರಾಶಿಯು ಸಿಕ್ಕಂತಾಯಿತು. ಮುಪ್ಪಾದ ಮುದುಕನಿಗೆ ಯೌವನ ಬಂದಂತಾಯಿತು. ಆ ಶೈಲೇಂದ್ರಿಯನ್ನು ಕಳಿಸಿ ಕೊಡುವೆನೆಂದಾಕ್ಷಣವೇ ಮರೆಯಾಯಿತು ಎನ್ನ ದುಃಖ. ಆಯ್ತೆ ಅಕ್ಕ, ಅಮ್ಮ. ಆದರೆ ನಾನು ಓದನೆಂದು ಭಾವನಾದ ವಿರಾಟ ರಾಜನ ಕೂಡ ಹಾವ ಭಾವವನ್ನು ಆಡುತ್ತಾ ನನ್ನನ್ನು ಮರೆತರೆ